ಇವತ್ತಿನ ವಿಡಿಯೋದಲ್ಲಿ ಒಂದು ನಾರ್ತ್ ಇಂಡಿಯನ್ ಗ್ರೇವಿಯ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಅದ್ಯಾವುದಂದ್ರೆ ದಹಿ ಬಿಂಡಿ ಮಸಾಲ. ಇದು ಚಪಾತಿ, ನಾನ್, ಜೀರಾ ರೈಸ್ ಅಥವಾ ಪ್ಲೇನ್ ಸ್ಟೀಮ್ ರೈಸ್ ಜೊತೆಗೆ ಒಳ್ಳೆದಿರ್ತದೆ. ಸೊ ಡೀಟೇಲ್ ಆಗಿ ಇದನ್ನು ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಮೊಸರನ್ನು ಹಾಕಿ. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು. ಇದರ ಜೊತೆಗೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ, 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿ. ಈ ಎಲ್ಲಾ ಸಾಮಗ್ರಿಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ವಿಸ್ಕ್ ಮಾಡಿಕೊಳ್ಳಿ. ಇದನ್ನು ವಿಸ್ಕ್ ಮಾಡ್ತಿದ್ದ ಹಾಗೇನೆ ಇದರ ಟೆಕ್ಸ್ಚರ್ ಚೇಂಜ್ ಆಗ್ತದೆ. ಈ ಮಸಾಲೆ ಮಿಶ್ರಿತ ಮೊಸರು ಈಗ ಒಳ್ಳೆ ಕ್ರೀಮ್ ತರ ಆಗಿದೆ. ದಹಿ ಬಿಂಡಿಯನ್ನು ಮಾಡಲಿಕ್ಕೆ ಮೊಸರು ಒಂದು ತುಂಬಾ ಮುಖ್ಯವಾದ ಸಾಮಗ್ರಿ. ಇದು ಹುಳಿಯಾಗಿರಬಾರ್ದು, ಫ್ರೆಶ್ ಆದ ಮೊಸರನ್ನೇ ತೆಗೆದುಕೊಳ್ಳಿ. ಇದನ್ನು ಬೆರೆಸಿಕೊಂಡ ನಂತರ ಸದ್ಯಕ್ಕೆ ಬದಿಗಿಡಿ. ನಾನಿಲ್ಲಿ 200 ಗ್ರಾಂನಷ್ಟು ಬೆಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛ ಮಾಡಿಕೊಳ್ಳಿ. ನಂತರ ಇದರಲ್ಲಿ ತೋರಿಸಿದ ಹಾಗೆ ಕಟ್ ಮಾಡಿಕೊಳ್ಳಿ. ಬೆಂಡೆಕಾಯಿಯ ತುಂಡುಗಳು 1 ರಿಂದ 1.5 ಇಂಚಿನಷ್ಟು ಇರಬೇಕು. ನೀವು ಇದನ್ನು ಫ್ರೈ ಮಾಡಿದ ನಂತರ ಇದು ಸ್ವಲ್ಪ ಶ್ರಿಂಕ್ ಆಗ್ತದೆ. ಈ ಎಲ್ಲಾ ಬೆಂಡೆಕಾಯಿಗಳನ್ನು ತುಂಡು ಮಾಡ್ಕೊಂಡು ಇಟ್ಕೊಳ್ಳಿ. ಬೆಂಡೆಕಾಯಿಯನ್ನು ಕಟ್ ಮಾಡಿದ ಬಳಿಕ ನಾವಿದನ್ನು ಶಾಲೋ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ತುಂಡು ಮಾಡಿಕೊಂಡ ಬೆಂಡೆಕಾಯನ್ನು ಹಾಕಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಬೆರೆಸಿಕೊಂಡ ನಂತರ ಇದನ್ನು ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ಎಷ್ಟು ಹೊತ್ತು ರೋಸ್ಟ್ ಮಾಡಬೇಕಂದ್ರೆ ಬೆಂಡೆಕಾಯಿ ಚೆನ್ನಾಗಿ ಬೆಂದು ಗರಿ ಗರಿ ಆಗಬೇಕು. ಬೆಂಡೆಕಾಯಿ ಬೇಗನೆ ಫ್ರೈ ಆಗಲಿಕ್ಕೆ ನಾನು ನಡುವೆ ಉರಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ನಂತರ ಪುನಃ ಕಡಿಮೆ ಮಾಡಿ ರೋಸ್ಟ್ ಮಾಡ್ಕೊಳ್ತೇನೆ. ಬೆಂಡೆಕಾಯಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಳ್ತೇನೆ. ಈಗ ಮೊಸರು ಮತ್ತು ಬೆಂಡೆಕಾಯಿ ಎರಡೂ ರೆಡಿ ಆಗಿದೆ. ನಾವೀಗ ದಹಿ ಬಿಂಡಿ ಮಸಾಲೆಯನ್ನು ಮಾಡೋಣ. ಈ ಸೇಮ್ ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. ಸಾಸಿವೆ ಪಟಪಟಿಸಿದ ಮೇಲೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ. 6 ಬೆಳ್ಳುಳ್ಳಿ ಎಸಳುಗಳನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ. ಇದನ್ನೊಂದು 10-15 ಸೆಕೆಂಡ್ ಹುರಿಯಿರಿ. ನಂತರ ಇದಕ್ಕೆ ನೀರುಳ್ಳಿಯನ್ನು ಹಾಕಬೇಕು. ನಾನಿಲ್ಲಿ 2 ಮೀಡಿಯಂ ಸೈಜ್ನ ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿದ್ದೇನೆ. ನೀರುಳ್ಳಿ ಸಾಫ್ಟ್ ಆಗಿ ಹೊಂಬಣ್ಣ ಬರುವ ತನಕ ಹುರಿಬೇಕು. ಒಂದೆರಡು ನಿಮಿಷದ ನಂತರ ಇದು ಸಾಫ್ಟ್ ಆಗಿದೆ. ಇನ್ನು 1-2 ನಿಮಿಷ ಹುರಿಯುತ್ತೇನೆ, ಅಷ್ಟರಲ್ಲಿ ಹೊಂಬಣ್ಣ ಬರ್ತದೆ. ಈಗ ಸದ್ಯಕ್ಕೆ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳಿ. ಇದಕ್ಕೀಗ ಮಸಾಲೆ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡ ಮೊಸರನ್ನು ಹಾಕಬೇಕು. ಗ್ಯಾಸ್ ಆನ್ ಇರುವಾಗ ನೀವು ಮೊಸರನ್ನು ಹಾಕಬಾರ್ದು. ನೀವು ಹಾಕಿದ್ರೆ ಹಾಲು ಒಡೆಯುವಾಗ ಯಾವ ಟೆಕ್ಸ್ಚರ್ ಬರ್ತದೆ ನೋಡಿ, ಅದೇ ರೀತಿ ಆಗ್ತದೆ. ಅದಕ್ಕೋಸ್ಕರ ಮೊದಲಿಗೆ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಮೊಸರನ್ನು ಹಾಕಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು 3 ನಿಮಿಷದ ನಂತರ ಗ್ಯಾಸ್ ಅನ್ನು ಪುನಃ ಆನ್ ಮಾಡ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕಬೇಕು. ಪ್ರತಿಯೊಂದು ಸಾಮಗ್ರಿಯನ್ನು ಹಾಕಿದ ನಂತರ ಸ್ವಲ್ಪ ಸೆಕೆಂಡುಗಳ ಕಾಲ ಬೆರೆಸ್ಕೊಳ್ಳಿ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು 5 ನಿಮಿಷ ಕುದಿಸಿಕೊಳ್ಳಿ. 5 ನಿಮಿಷದ ನಂತರ ಇದನ್ನು ಓಪನ್ ಮಾಡಿ ನೋಡಿದಾಗ ನೀವಿಲ್ಲಿ ನೋಡಬಹುದು ಎಣ್ಣೆ ಮೇಲ್ಗಡೆ ತೇಲ್ತಿದೆ. ಹಾಗೇನೆ ಇದರ ಕಚ್ಚಾ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ರೋಸ್ಟ್ ಮಾಡಿಕೊಂಡ ಬೆಂಡೆಕಾಯಿನ ಇದಕ್ಕೆ ಹಾಕೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತೇನೆ. ಈ ಗ್ರೇವಿ ಯೂಶುವಲಿ ಹೇಗಿರ್ತದಂದ್ರೆ ಸ್ವಲ್ಪ ಜಾಸ್ತಿ ದಪ್ಪನೂ ಅಲ್ಲ, ತುಂಬಾ ತೆಳುನೂ ಅಲ್ಲ, ಆ ರೀತಿ ಇರ್ತದೆ. ಬೆಂಡೆಕಾಯಿ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಬೆರೆಸ್ಕೊಳ್ಳಿ. ಇದರ ಕನ್ಸಿಸ್ಟೆನ್ಸಿ ಸರಿಯಾಗಿದೆ, ಹಾಗಾಗಿ ನಾನು ಇದಕ್ಕೆ ಇನ್ನೂ ಜಾಸ್ತಿ ನೀರನ್ನು ಹಾಕೋದಿಲ್ಲ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಸಣ್ಣ ಊರಿನಲ್ಲಿ 5 ನಿಮಿಷ ಬೇಯಿಸಿಕೊಳ್ಳಿ.
ದಹಿ ಬಿಂಡಿ ಮಸಾಲ ಈಗ ರೆಡಿಯಾಗಿದೆ. ಈ ದಹಿ ಬಿಂಡಿಯ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ದಹಿ ಬಿಂಡಿಯನ್ನು ರೆಡಿ ಮಾಡಿಕೊಂಡ ನಂತರ ತುಂಬ ಹೊತ್ತಿನ ನಂತರ ಸರ್ವ್ ಮಾಡಬೇಡಿ. ನೀವು ಯೂಶುವಲಿ ಊಟ ಮಾಡುವ ಟೈಮಲ್ಲಿ ಇದನ್ನು ಮಾಡಿಕೊಂಡು ಫ್ರೆಶ್ ಆಗಿ ತಿನ್ನಿ. ನಾನು ಮೊದಲೇ ಹೇಳಿದಾಗೆ ಇದು ಬಿಸಿ ಬಿಸಿಯಾದ ಪುಲ್ಕ, ಚಪಾತಿ ಮತ್ತು ನಾನ್ ಜೊತೆಗೆ ಚೆನ್ನಾಗಿರ್ತದೆ. ನೀವಿದನ್ನು ರೈಸ್ ಜೊತೆಗೆ ಸರ್ವ್ ಮಾಡಬೇಕು ಅಂತ ಇದ್ದರೆ ಜೀರಾ ರೈಸ್ ಮತ್ತು ಪ್ಲೇನ್ ಸ್ಟೀಮ್ಡ್ ರೈಸ್ ಇದಕ್ಕೆ ಸೂಕ್ತವಾದದ್ದು. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರಗಳು.